ಕೆಟ್ಟದ್ ಮಾಡ್ತಾನೋ ಅದು ನಿಮ್ಗೆ ಗೊತ್ತಿಲ್ಲ. ಆದ್ರೆ ಈ ಬಸವೇಶ್ವರ ಒಂದು ಹೊರೆ ಹುಲ್ಲು ಹಾಕಿದ್ರೆ ಸಾಕು, ವರ್ಷ ಪೂರ್ತಿ ನಮ್ಮನ್ನ ಕಾಯ್ತಾನೆ. ಅದಕ್ಕೆ ನಾವು ಬಸವೇಶ್ವರನ ರಥವನ್ನು ವರ್ಷಕ್ಕೊಮ್ಮೆ ಮಾಡೋಕ್ಕಿಂತ ಯಾವಾಗಲೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀರಲ್ಲಿ ಬೇಡ್ಕೊಳ್ತಿದ್ದೆ. ದೇವಿ, ನೀನು ಹೇಳುವುದರಲ್ಲಿ ಸರಿ ಇದೆ. ಆದರೆ ಹಿಂದೆ ನಮ್ಮ ತಂದೆಯರ ಕಾಲದಲ್ಲಿ ಪ್ರತಿ ಸೋಮವಾರ ಬಂದರೆ ಸಾಕು, ಎತ್ತುಗಳನ್ನು ಮೈ ತೊಳೆದು ಅಲಂಕಾರ ಮಾಡಿ ಅವುಗಳಿಗೆ ಪೂಜೆ ಮಾಡಿ ಆ ದಿನ ಬಿಡುವು ಕೊಡುತ್ತಿದ್ದರು ನಮ್ಮ ಹಿರಿಯರು. ಆದರೆ ಈಗಿನ ಕಾಲದಲ್ಲಿ ಎತ್ತು ಮನೆಯವರು ಹಿರಿಯವರು ಕೇಳಿದರೆ ವಾರವನ್ನೇ ಮರೆತು ಬಿಟ್ಟಿದ್ದೆ ಎಂದು ಹೇಳುತ್ತಾರೆ ಈಗಿನ ಕಾಲದ ಬೇಜವಾಬ್ದಾರಿ ರೈತರು. ಅಷ್ಟೇ ಅಲ್ಲ ದೇವಿ, ಕಾರುಣ್ಯವೇ ಬಂದರೆ ಸಾಕು 3 ದಿನಗಳ ಎತ್ತಿಗೆ ಅಲಂಕಾರ ಮಾಡಿ ಶ್ರದ್ಧೆ ಮೆರವಣಿಗೆ ಮಾಡಿ ಈ ಊರು ತುಂಬಾ ಕಾರುಣ್ಯಮೆಯ ವಿಜೃಂಭಣೆಯೇ ನಡೆಯುತ್ತಿತ್ತು. ಆದರೆ ಈಗ ಹೇಗಿದ್ದಾರೆ ಗೊತ್ತಾ? ಕಾರುಣ್ಯಮೆ ಬಂದರೆ ಎತ್ತುಗಳಿಗೆ ಒಂದು ಇಡೀ ಮೇವು ಹಾಕದೆ ಗೋಧು ಮತ್ತು ಯಾವುದಾದ್ರೂ ಹುಡುಗಿಯಿಂದ ತಿರುಗುತ್ತಿದ್ದಾರೆ ಈಗಿನ ಕಟ್ಟ ರೈತರ ಮಕ್ಕಳು. ದೇವಿ, ಆದ ಮೇಲೆ ಇನ್ನೇಗೆ ಈ ಬಡ ರೈತ ಬದುಕಿ ಬಾಳುತ್ತಾರೆ ನೀನೇ ಹೇಳು. ಅಪ್ಪ ಅಮ್ಮ, ನಾನು ದೊಡ್ಡವನಾಗಿ ಇಡೀ ನಾಡಿಗೆ ಒಳ್ಳೆ ರೈತನಾಗಿ ಇಡೀ ದೇಶಕ್ಕೆ ಅನ್ನ ಹಾಕುತ್ತೇನೆ. ಹಾಗೆ ರೈತನೇ ಈ ದೇಶದ ಬೆನ್ನೆಲುಬು ಎನ್ನುವ ಸತ್ಯವನ್ನು ಮರೆತಿರುವ ಆ ಭ್ರಷ್ಟ ರಾಜಕಾರಣಿಗಳಿಗೆ ತಕ್ಕ ಉತ್ತರ ಕೊಟ್ಟು ದೇಶದಲ್ಲಿ ಅತ್ಯುನ್ನತ ಹುದ್ದೆ ಎಂದರೆ ಅದು ರಾಜಕೀಯ ಹುದ್ದೆ ಎಂದು ಹೇಳಬೇಕು. ಯಾರ ಕೂಗು ಇಡೀ ದೇಶದಲ್ಲಿ ಕೂಗಬೇಕು. ಅದುವೇ ನನ್ನ ಉದ್ದೇಶ, ಅದುವೇ ನನ್ನ ಗುರಿ. ಅಷ್ಟೇ ಅಲ್ಲಪ್ಪ, ಈ ನಾಡಿನಲ್ಲಿ ರೈತರೆಂದರೆ ಕಾಲ ಕಸದಂತೆ ಕಾಣುತ್ತಿರುವ ಲಕ್ಷ್ಮೀ ಪುತ್ರರು ಎನಿಸಿಕೊಂಡಿರುವ ಸಕ್ಕಿನ ಶ್ರೀಮಂತರು ಹಾಗೂ ಓಟಿಗೋಸ್ಕರ ಹಣವಂತರ ಮಾತಿನಂತೆ ರೈತರಿಗೆ ಮೋಸ ಮಾಡುವ ದುಷ್ಟ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸಿ ಆ ವಿಧಿ ಬರೆದಿರುವ ಹಣೆ ಬರವನ್ನೇ ಅಳಿಸಿ ಅವರಿಗೆ ನವ ಹಣೆ ಬರುವ ಬ್ರಹ್ಮನಾಗಲೇಬೇಕು. ಅಂತವರಿಗೆ ಸಿಗಲೇಬೇಕು ಮುಕ್ತಿ. ನಾವು ಆ ದುಷ್ಟರಾದರೆ ಎಷ್ಟೇ ಬೇಡಿದರೂ ಸಿಗಲಾರದು ಭಕ್ತಿ. ಅವರ ಅಂತ್ಯವೇ ನಮಗೆ ಅಡಿಪಾಯ. ನೋಡ ಮಕ್ಕಳು, ಇದು ಖಂಡಿತ ಒಳ್ಳೆಯದು. ಯಾವಾಗಲೂ ಚೆನ್ನಾಗಿ ಓದಿ 4 ಕಾಸು ಸಂಪಾದನೆ ಮಾಡಿದ್ರೆ ಮಾತ್ರ ಈ ಪ್ರಪಂಚದಲ್ಲಿ ವಿರಾಳವಾಗಿ ಬದುಕಲು ಸಾಧ್ಯ. ಅಪ್ಪ, ದುಡ್ಡಿದ್ರೆ ಹೇಗೆ ಬೇಕಾದರೂ ಬದುಕಬಹುದು ಈ ಭೂಮಿಯ ಮೇಲೆ, ಅಲ್ಲವೇ? ಹೌದು ಮಕ್ಕಳು, ನೋಡಿ, ದುಡ್ಡಿದ್ದಂತೆ ಸೋನದಂತಿರುವ ಆ ಮನುಷ್ಯ ಸಹ ದೊಡ್ಡ ಉಗ್ರ ನರಸಿಂಹನಂತೆ ಸಿಂಹದಂತೆ ಇರ್ತಾನೆ. ಅಷ್ಟೇ ಯಾಕೆ, ಹಣ ಹತ್ತಿಗೋಸ್ಕರ ಬಡ ರೈತರ ಹಾಗೂ ಕೂಲಿ ಕಾರ್ಮಿಕರ ಜೀವ ತೆಗೆಯುತ್ತಿದ್ದಾರೆ ಈಗಿನ ರಾಜಕೀಯದವರು ಹಾಗೂ ಶ್ರೀಮಂತರು. ಹೌದಪ್ಪ, ಇಂಥ ಹೊಲಸು ರಾಜಕೀಯಕ್ಕೆ ಸಿಕ್ಕ ನಮ್ಮಂತ ಬಡ ರೈತರ ಸಾಲ ಎನ್ನುವ ಶೂಲಕ್ಕೆ ಸಿಕ್ಕು ಆತ್ಮಹತ್ಯೆ ಎಂಬ ಭೂತಕ್ಕೆ ಆಹುತಿಯಾಗುತ್ತಿದ್ದಾರಪ್ಪ ಈಗಿನ ಕಾಲದ ಬಡ ರೈತರು. ಮಗ ಧರ್ಮೇಂದ್ರ, ಈ ಭೂಲೋಕದಲ್ಲಿ ಶ್ರೀಮಂತರ ಹಟ್ಟಹಾಸದ ಕಾಲ ತುಳಿತಕ್ಕೆ ಸಿಕ್ಕು ನಮ್ಮಂತ ಬಡ ರೈತರು ಅವರ ಕಾಲ ತುಳಿತದಡಿಯಲ್ಲಿ ಆತ್ಮಹತ್ಯೆ ಎಂಬುವ ಆಯುಷಕ್ಕೆ ಈಡಾಗುತ್ತಿದ್ದಾರೆ ಕಂದ. ಅದು ಅಲ್ಲದೆ ಈ ಬಡ ರೈತನ ಕಾಳೆ ಮುಂದೆ, ಈ ರೈತನ ಕಾಳೆ ಮುಂದೆ ನೇಗಿಲ ಯೋಗಿಯ ರಕ್ತ ಕಣ್ಣೀರು ಸುರಿಸಂತಾಗಿದೆ ತಮ್ಮ ಈ ರೈತನ ಬಡ ಜೀವ. ಅದು ಅಲ್ಲದೆ ಈ ಮಳೆರಾಯನು ಕೂಡ